ಕೆನರಾ ಎಕ್ಸಲೆನ್ಸ್ PU ಕಾಲೇಜ್ ಇದರ ಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಹೆಸರಾಂತ ವೈದ್ಯರು ವೈದ್ಯಕೀಯ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಶಿಕ್ಷಣ ಕ್ಷೇತ್ರದಲ್ಲೂ ಕೊಡುಗೆಯನ್ನು ನೀಡಬೇಕು ಅಂತಕ್ಕಂಥ ಮಹೋಲ್ಲಾಸದೊಂದಿಗೆ ಈ ಸಂಸ್ಥೆಯನ್ನ ಪ್ರಾರಂಭ ಮಾಡಿರ್ತಕ್ಕಂಥ ಡಾಕ್ಟರ್ PG ಹೆಗ್ಡೆ ಅವರೇ ಈ ಕ್ಷೇತ್ರದ ಜನಪ್ರಿಯ ಶಾಸಕರು, ಮೂರನೇ ಅವಧಿಗೆ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥ ನನ್ನ ಹಿರಿಯರು ಆಗಿರ್ತಕ್ಕಂಥ ಶ್ರೀ ದಿನಕರ್ ಶೆಟ್ಟಿ ಅವರೇ, ಹಿರಿಯರಾಗಿರ್ತಕ್ಕಂಥ ಮಾಜಿ ಪ್ರಾಂಶುಪಾಲರು ಆಗಿರ್ತಕ್ಕಂಥ ಈ ಸಂಸ್ಥೆಯ ಟ್ರಸ್ಟಿ ಆಗಿರ್ತಕ್ಕಂಥ ಶ್ರೀ VN ಭಟ್ ಅವರೇ, ನನಗೆ ಬಹಳ ವರ್ಷಗಳಿಂದ ಪರಿಚಯ ಇರ್ತಕ್ಕಂಥ ಅವರ ಮಗಳು ಇಲ್ಲೇ ವಿದ್ಯಾರ್ಥಿ ಆಗಿದ್ದಾರೆ DG ಭಟ್ ಅವರೇ, ಪ್ರಾಂಶುಪಾಲರಾಗಿರ್ತಕ್ಕಂಥ ಕಿರಣ್ ಭಟ್ ಅವರೇ, ನನಗೆ ದೀರ್ಘಕಾಲದಿಂದ ಪರಿಚಯ ಇರ್ತಕ್ಕಂಥ ದೀರ್ಘಕಾಲ ಮುಖಂಡರು ಆಗಿರ್ತಕ್ಕಂಥ ನನ್ನನ್ನು ಈ ಸಂಸ್ಥೆಗೆ ಬರಲಿಕ್ಕೆ ಒತ್ತಾಯಪೂರ್ವಕವಾಗಿ ವಿನಂತಿಸಿದಂಥ ಶ್ರೀ ಜಯವಿಕರ್ ಕುಮಾರ್ ಅವರೇ, ಈ ಸಂಸ್ಥೆಯ ಎಲ್ಲ ಪ್ರತಿಭಾನ್ವಿತ ಶಿಕ್ಷಕ ವೃಂದರವರೇ, ಪ್ರೀತಿಯ ವಿದ್ಯಾರ್ಥಿನಿಯರೇ, ಬಂಧುಗಳಿದ್ದಾರೆ. ಸಾಮಾನ್ಯವಾಗಿ ಸ್ವಾತಂತ್ರ್ಯೋತ್ಸವದ ದಿವಸ ನಮ್ಮ ಊರಿನಲ್ಲೇ ಕಾರ್ಯಗಳೇ ಬೇಕಾದಷ್ಟು ಇರುತ್ತೆ. ನನಗೂ ಬಹಳಷ್ಟು ಉಡುಪಿಯಿಂದ ಕೆಲವೊಂದು ಶಿಕ್ಷಣ ಸಂಸ್ಥೆಗಳಿಂದ ನಮ್ಮಲ್ಲಿ ಬನ್ನಿ ಅಂತ ಬೇಡಿಕೆ ಇದ್ರೂ ಕೂಡ ನಾನು ಹೇಳಿದೆ, ಇಲ್ಲ ನನಗೆ ಕುಂಟ ಬುಕಿಂಗ್ ಆಗಿದೆ, ನಾನು ಕುಂಟಕ್ಕೆ ಹೋಗ್ಬೇಕು, ಈ ಸಲ ನನಗೆ ಉಪಯೋಗಿಸಿದ್ರು ನನಗೆ ವಿನಾಯಿತಿ ಹೇಳಿ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಬರಲಿಕ್ಕೆ ಸ್ವಲ್ಪ ವಿಳಂಬ ಆಯ್ತು. 8 ಗಂಟೆಗೆ ಬರಲಿಕ್ಕೆ ಹೇಳಿ ನನಗೆ ಇನ್ನೊಂದು ಗೋದಾವರಿ ಟ್ರೇಡಿಂಗ್ ಸೊಸೈಟಿ ಅಲ್ಲಿ ಗಾಯಭಾಷೆ ಮುಗಿಸಿ ಇಲ್ಲಿಗೆ ಬರುವಾಗ 15 ನಿಮಿಷ ವಿಳಂಬ ಆಯಿತು. ನಾನು ಬರಬೇಕಾದ್ರೆ ಬೇರೆ ಬೇರೆ ಶಾಲೆಗಳಲ್ಲಿ ಎಲ್ಲ ಮುಗಿಸಿ ಮಕ್ಕಳು ಮನೆಗೆ ಹೋಗ್ತಾ ಇತ್ತು. ನನಗೆ ಅನಿಸ್ತು ಬಹಳ ತಡವಾಗಿ ಹೋಗ್ತಾ ಇದ್ದೀನಿ ಅಂತ. ಆದರೂ ತಡವಾಗಿ ಬಂದರೂ ಕೂಡ ಸಮಯಕ್ಕೆ ಸರಿಯಾಗಿ ಬಂದಿದೆ ಅಂತ ನನಗೆ ಸಮಾಧಾನ ಪಡಿಸುವಂತ ಒಂದು ವ್ಯವಸ್ಥೆ ಇಲ್ಲಿ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಿಮಗೆ ಕೃತಜ್ಞತೆಯನ್ನು ಕೂಡ ಸಲ್ಲಿಕೆ ಮಾಡಿಕೊಂಡು ಇವತ್ತು ಈ ದೇಶದ 80ನೆಯ ಸ್ವಾತಂತ್ರ್ಯೋತ್ಸವವನ್ನ ನಾನು ಕುಂಟದಲ್ಲಿ ಆಚರಣೆ ಮಾಡೋದು ನನ್ನ ಭಾಗ್ಯ ಅಂತ ನಾನು ಮತ್ತೆ ಏನನ್ನು ಭಾಷಣ ಮಾಡೋಣ ಅಂತ ತಿಳ್ಕೊಳ್ಳುವಷ್ಟರಲ್ಲಿ ಇಬ್ಬರು ವಿದ್ಯಾರ್ಥಿನಿಯರು ಬಹಳ ಸಮರ್ಥವಾಗಿ ನಮ್ಮ ರಾಜಕಾರಣಿಗಳಿಗಿಂತಲೂ, ಶಾಸಕರಿಗಿಂತಲೂ, ಮಂತ್ರಿಗಳಿಗಿಂತಲೂ, ಮಾಗದರಿಗಿಂತಲೂ ಅತ್ಯುತ್ತಮವಾಗಿ ಮಾತಾಡೋದ್ರ ಮೂಲಕ ನಮ್ಮ ಕಣ್ಣನ್ನು ತೆರೆಸುವಂತ ಆ ವಿದ್ಯಾರ್ಥಿಗಳ ಈ ಕಾಲೇಜಲ್ಲಿ ಇರಬೇಕಾದ್ರೆ ಭಾಷಣ ಯಾರಿಗೆ ಮಾಡೋಣ ಅಂತಕ್ಕಂಥ ಒಂದು ಸಂಶಯ ಕೂಡ ನನಗೆ ಬರ್ತಾ ಇದೆ. ಯಾಕಂದ್ರೆ ಈಗಿನ ಮಕ್ಕಳು ನಮಗಿಂತ ಬಹಳ ಮುಂದಿದ್ದಾರೆ. ಇನ್ನು ಇವರಿಗೆ ಮಕ್ಕಳಾಗುವಾಗ ನಿಮಗೆ ಮಕ್ಕಳಾಗುತ್ತಲ್ಲ, ಆ ನಿಮ್ಮ ಮಕ್ಕಳು ನಿಮಗಿಂತ ಮುಂದೆ ಇರ್ತಾರೆ. ಇದು ಜನರೇಷನ್ ಆಫ್ಟರ್ ಜನರೇಷನ್ ದೇರ್ ಇಸ್ ಪ್ರೋಗ್ರೆಷನ್ in the gene structure of our children. ಈ ಒಂದು 50 ವರ್ಷದ ಹಿಂದಿನ ಮಕ್ಕಳನ್ನ ನೋಡಿ ನಾವೆಲ್ಲ ಅಥವಾ ನನಗಿಂತ ಮತ್ತು ಶಾಲಾ ಕಾಲೇಜುಗಳಿರುವಂತ ಮಕ್ಕಳಿಗೆ 60% ಬಂದ್ರೆ SSLC ಬಹಳ ದೊಡ್ಡ ಸಂಗತಿ. ಅವರು ಡಾಕ್ಟರ್ ಆಗಿಬಿಡ್ತಾರೆ. ನಿಮಗೆ ಎಷ್ಟು ಬಂದಿದ್ದು SSLC? 90. ಇವಾಗ ಇತ್ತೀಚೆಗೆ ಹುಟ್ಟಿದವರಾಗಿ
ನಿಜವಾದ ಬುದ್ಧಿವಂತರು 90 ನಿಜವಾದ ಬುದ್ಧಿವಂತರು. ಆ ಕಾಲದಲ್ಲಿ 90 ನಿಜವಾದ ಬುದ್ಧಿವಂತರು. ಇವತ್ತು 90 ಎಷ್ಟೋ ಮಕ್ಕಳಿಗೆ ಸಿಗುತ್ತೆ. ಇದು ಬುದ್ಧಿವಂತಿಕೆಯ ಒಂದು ಪ್ರಗತಿಯ ಯುಗದಲ್ಲಿ ನಾವಿದ್ದೇವೆ. ನಾವು ಉಪಕಾರ ಸ್ಮರಣೆ ಮಾಡುವಂತ ನಮ್ಮ ಅತ್ಯ ಕರ್ತವ್ಯ. ಯಾರಿಗೆಲ್ಲ ಉಪಕಾರ ಸ್ಮರಣೆ ಮಾಡಬೇಕು? ಪ್ರಥಮವಾಗಿ ತಂದೆ ತಾಯಿಯ ಉಪಕಾರ. ನೀವು ವಿದ್ಯಾಭ್ಯಾಸ ಮುಗಿಸುವವರೆಗೆ ಮತ್ತು ನಿಮ್ಗೆ ಎಲ್ಲಿಯಾದ್ರೂ ಒಂದು ಕೆಲಸ ಸಿಗುವವರೆಗೆ ಅಥವಾ ನೀವು ನಿಮ್ಮ ಸ್ವಂತ ಕಾಲ ಮೇಲೆ ನಿಲ್ಲುವವರೆಗೆ ಏನೂ ಕಂಪ್ಲೇಂಟ್ ಇರುತ್ತೆ. ಅನ್ಕಂಡೀಷನಲ್ ಲವ್, ನಿಶ್ಶಬ್ದವಾದ ಪ್ರೇಮದೊಂದಿಗೆ ಮಕ್ಕಳನ್ನ ನೋಡ್ಕೊಳ್ಳುವಂತಹ ಯಾರು ತಂದೆ ತಾಯಿ ಇದ್ದಾರೆ, ನಿಮಗೆಲ್ಲ ವಾಪಸ್ ಕೊಡ್ಲಿಕ್ಕಾಗುತ್ತೆ. ಒಬ್ಬಳು ತಾಯಿ ನಾವು ಮಗುವಾಗಿದ್ದಾಗ, ಯಾರು ಸಿಕ್ಕರು 1 ವರ್ಷದ ಮಗುವಾಗಿದ್ದಾಗ ನಮ್ಮನ್ನ ಯಾವ ರೀತಿಯಲ್ಲಿ ಆ ತಾಯಿ ನೋಡ್ಕೊಳ್ತಾರೆ, ಅವರಿಗೆ 90 ವರ್ಷ ಆದಾಗ ಅವ್ರ ಮಗು ಆಗ ನಮಗೆ ಸಮಾನಾಂತರವಾದಂತಹ ಪ್ರೇಮ ಕೊಡ್ಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಮಾತೃ ಋಣ ಪಿತೃ ಋಣ ತೀರಿಸಲಿಕ್ಕೆ ಅಸಾಧ್ಯ. ಯಾರಾದ್ರೂ ನಾನು ತೀರಿಸ್ತೀನಿ ಅಂತ ಚಾಲೆಂಜ್ ಹಾಕಿದ್ರೆ ಆ ಒಂದು ದೊಡ್ಡ ಚಾಲೆಂಜ್ ಅಂತ ನಾನು ಅದನ್ನ ಒಪ್ಕೋಬೇಕು. ಮಾತೃ ಋಣ ಪಿತೃ ಋಣ ನಮಗೆ ಇರಲೇಬೇಕು. ಆ ಒಂದು ಸ್ಮರಣೆ. ಮೂರನೇದು ತಂದೆ ತಾಯಿ ಆದ್ಮೇಲೆ ಗುರುಗಳು, ಶಿಕ್ಷಕ. ದೇಶದ ಪ್ರಧಾನಮಂತ್ರಿ ಆಗ್ಬೋದು, ಅವ ದೊಡ್ಡ ಇಸ್ರೋ ಚೇರ್ಮನ್ ವಿಜ್ಞಾನಿ ಆಗಿರ್ಬೋದು, ಅಮೆರಿಕದಲ್ಲಿ ಯಾವುದೋ ಒಂದು ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಸಿಇಒ ಆಗಿರ್ಬೋದು, ದೊಡ್ಡ ಅಂಬಾನಿ ತರ ಬಿಸ್ನೆಸ್ ಮ್ಯಾನ್ ಆಗ್ಬೋದು. ಆದ್ರೆ 1ನೇ ಕ್ಲಾಸ್ 2ನೇ ಕ್ಲಾಸ್ ಓದಲೇಬೇಕಲ್ಲ. ಅವ್ ಎಷ್ಟು ದೊಡ್ಡ ಜನ ಆದ್ರೂ ಟೀಚರ್ ಮುಂದೆ ನಿಲ್ಲೇಬೇಕಲ್ಲ. ಗುಡ್ ಮಾರ್ನಿಂಗ್ ಟೀಚರ್, ಗುಡ್ ಈವ್ನಿಂಗ್ ಟೀಚರ್ ಅಂತ ಹೇಳಲೇಬೇಕಲ್ಲ. ಅವರ ಕೋಲಿಗೆ ಭಯ ಪಡ್ಲೇಬೇಕಲ್ಲ. ಹೌದಲ್ಲ? ಶಿಕ್ಷಕರು ಅವರ ಸ್ಮರಣೆಯನ್ನು ಮಾಡಿ. ಮತ್ತೆ ನಮ್ಮ ಕುಟುಂಬ, ನಮ್ಮ ಸಮಾಜ, ನಮ್ಮ ಜನಪ್ರತಿನಿಧಿಗಳು, ನಮ್ಮ ನಾಡು, ತಹಶೀಲ್ದಾರರು, ಡಿಇಒ ಇವರೆಲ್ಲ ಬರ್ತಾರೆ. ಆದ್ರೆ ನಾವು ಒಂದು ವರ್ಗವನ್ನು ಮಾಡ್ತಿದ್ದೇವೆ. ಅದು ಯಾರು ಅಂದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತ, ಲಕ್ಷಾಂತರ ಮಂದಿ ತ್ಯಾಗ ಬಲಿದಾನ ಮಾಡಿರ್ತಕ್ಕಂಥ, ಎಷ್ಟೋ ಮಂದಿ ಫಾರಿನ್ ಈಗ ಫಾರಿನ್ ಶಿಕ್ಷಣ ಪಡೆಯೋದು ಬಹಳ ಸುಲಭ. ಮನೆಯಲ್ಲಿ ಫಾರಿನ್ ಅಲ್ಲ ಈಗ ಬೆಂಗಳೂರು ಆಯ್ತು, ಈಗ ಅಮೆರಿಕದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಮಾಡ್ತಾರೆ. ಬಟ್ ಕ್ಯಾನ್ ಯು ಇಮ್ಯಾಜಿನ್ 100 years ago, 150 years ago, to get admission in a foreign university, ಅಂತ ಶಿಕ್ಷಣ ಸಂಸ್ಥೆಯಲ್ಲಿ ಅಲ್ಲಿ ಹೋಗಿ ಪ್ರವೇಶ ಮಾಡಬೇಕಂದ್ರೆ ಎಷ್ಟು ಕಷ್ಟ ಇದೆ. ಅದನ್ನು ಬಿಟ್ಟು ನನ್ನ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಾನು ಭಾಗವಹಿಸಬೇಕು ಅಂತ ಅದನ್ನೆಲ್ಲ ತ್ಯಾಗ ಮಾಡಿ ಬರ್ತಾರಲ್ಲ. ಸರ್ಕಾರಿ ಹುದ್ದೆಗಳನ್ನ ಸಿಕ್ಕಿದ್ದನ್ನ ತ್ಯಜಿಸಿ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ದುಡಿತಾರಲ್ಲ. ತಮ್ಮ ತಮ್ಮ ವೃತ್ತಿಯನ್ನ, ಎಷ್ಟೋ ವಕೀಲರು ಬೇರೆ ಬೇರೆ ವೃತ್ತಿಯಲ್ಲಿರ್ತಕ್ಕಂಥವ್ರು ಅವರ ವೃತ್ತಿಯನ್ನ ಬಿಟ್ಟು ಸ್ವಾತಂತ್ರ್ಯೋತ್ಸವದಲ್ಲಿ ದುಂಕ್ತಾರಲ್ಲ. ಇವತ್ತು ನಾವು ಯಾವ್ದು ಸ್ಟ್ರೈಕ್ ಮಾಡಿದ್ರೆ ಆ ಪೊಲೀಸ್ ನಾವು 3 ಸೆಕ್ಷನ್ ಹಾಕಿದ್ರೆ ನಾವು ಗಡಿಬಿಡಿಯಿಂದ MLA ಮನೆ ಬಾಗಿಲಿಗೆ ಓಡಿ ಏನಾದ್ರೂ ಮಾಡಿ ಆ ಸೆಕ್ಷನ್ ಅನ್ನು ವಾಪಸ್ ತಗೊಳ್ಳಿ ಅಂತ ನಿಮ್ಮ ಬರುವಂತವ್ರು ಎಷ್ಟು ಹೇಳಿದ್ದಾರೆ ಸ್ವಾಮಿ. ಒಂದು ಸೆಕ್ಷನ್ಗೆ ಇನ್ನು ಜೈಲಿಗೆ ಹೋಗಿಲ್ಲ, ಕೋರ್ಟಿಗೆ ಹೋಗಿಲ್ಲ, ಅರೆಸ್ಟ್ ಆಗಿಲ್ಲ, ಕೇಸ್ ಆಯ್ತು ಅಂತ ತಡಪಡಿಸುವಂತ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ. ಆ ಕಾಲದಲ್ಲಿ ಫಾಸಿ ಶಿಕ್ಷೆಗೆ ಹೆದರದೆ, ಬ್ರಿಟಿಷರ ಗುಂಡೇಟಿಗೂ ಹೆದರದೆ,
ಲಾಠಿಯಲ್ಲಿಗೂ ಹೆದರದೆ, ಯಾವುದಕ್ಕೂ ಹೆದರದೆ. ಯಾಕಾಗಿ ಮಾಡಿದ್ರು ಅವರು? ಸ್ವಾತಂತ್ರ್ಯ ಸಂಗ್ರಾಮ. MLA ಆಗ್ಬೇಕು, MP ಆಗ್ಬೇಕು, ಮಂತ್ರಿ ಆಗ್ಬೇಕಂತ ಮಾಡಿದ್ರ? ಅವ್ರಿಗೆ ಗೊತ್ತಿದ್ದ ಅವಾಗ? ಇವತ್ತು ನಮಗೆ 15th August 1947 ಅದಕ್ಕಿಂತ ಮೊದಲು ಗೊತ್ತಿದ್ದ ಯಾರಿಗಾದ್ರು? ಯಾವಾಗ ಸ್ವಾತಂತ್ರ್ಯ ಸಿಗ್ತದಂತೆ ಗೊತ್ತಿಲ್ಲ. 100 ವರ್ಷ ಆಗ್ಬೋದು, 200 ವರ್ಷ ಆಗ್ಬೋದು, 300 ವರ್ಷ ಆಗ್ಬೋದು, ಬರ್ತಿದ್ದ ನಮ್ಮ ಜೀವಿತ ಕಾಲದಲ್ಲಿ ಆಗ್ಬೋದು, ನಾವು ಸತ್ತ ನಂತರ ಆಗ್ಬೋದು. ಇಂಥ ಪರಿಸ್ಥಿತಿಯಲ್ಲಿ ಯಾವುದೇ ಸ್ವಾರ್ಥವನ್ನು ಬಯಸದೆ, ನನ್ನ ದೇಶ ಸ್ವತಂತ್ರ ಆಗಬೇಕು, ಸ್ವತಂತ್ರ ದೇಶದಲ್ಲಿ ಹುಟ್ಟಿದ ಮಕ್ಕಳಿಗೆ ಉತ್ತಮವಾದ ಭವಿಷ್ಯ ಬೇಕು, ನಿಮ್ಮಂತವರಿಗೆ ಭವಿಷ್ಯ ಬೇಕು ಅಂತ ತ್ಯಾಗ ಮಾಡಿದಂತಹ ಸ್ವಾತಂತ್ರ್ಯ ಯೋಧರು ಯಾರಿದ್ದಾರೆ ಅವರನ್ನ ಸ್ಮರಿಸುವಂತದ್ದು ನಮ್ಮ ಆದ್ಯ ಕರ್ತವ್ಯ ಇರ್ತಕ್ಕಂತಹ ದೃಷ್ಟಿಯಿಂದ ಇವತ್ತು ಆಗಸ್ಟ್ 15ರಂದು 364 ದಿವಸ ಮರ್ಬಿಡೋಣ ಅವರನ್ನ. And we forget our freedom fighters 364 days of a year. One day, ಒಂದು ದಿವಸ ಸ್ಮರಿಸುವ ಕೆಲಸ ಮಾಡಬಾರ್ದಾ ಇರ್ತಕ್ಕಂಥ ಪ್ರಶ್ನೆಗೆ ಇವತ್ತು ಕೆನರಾ PU ಎಕ್ಸಲೆನ್ಸ್ PU ಕಾಲೇಜ್ ಅವರು ಈ ಕಾರ್ಯಕ್ರಮವನ್ನು ಮಾಡೋದ್ರ ಮೂಲಕ ಉತ್ತಮ ಆದರ್ಶವನ್ನ ಪಾಲಿಸಿದ್ದಾರೆ ಅಂತಕ್ಕಂತಹ ಮಾತನ್ನ ಈಗಿನ ನಮ್ಮ ಮಕ್ಕಳಿಗೆ you have got a very big future. ನಾವು ಪ್ರಪಂಚವನ್ನು ನೋಡಿದರೆ ಎಲ್ಲ ದೇಶಗಳಲ್ಲಿ ಯುವಕರ ಜನಸಂಖ್ಯೆ ಕಡಿಮೆ ಆಗ್ತದೆ. ಮೂವತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟವರು ನಾವೇನಿದ್ದೀವಲ್ಲ, ನೀವು 35 ನಾವೆಲ್ಲ ವಿದೇಶಗಳಲ್ಲಿ 70% ಇದ್ದೀವಿ ನಾವು. ಎಷ್ಟು? 70%. ಬೇರೆ ದೇಶಗಳಲ್ಲಿ ಗಡ್ಡೆ ಎಲ್ಲ ಗಿಡೆ ಆಗಿದೆ. ನಿಮ್ಮಂತವರು ಬೇರೆ ದೇಶಗಳಲ್ಲಿ ಇರೋದೆಷ್ಟು? 30. ಭಾರತ ದೇಶದ ಒಂದು ವಿಶೇಷ ಏನಂದ್ರೆ ನಮಗೆದು ದೇವರ ಅನುಗ್ರಹ. ನಾವು ಈ ಭೂಮಿಯಲ್ಲಿ ಹುಟ್ಟಿದ್ದೇವೆ ಅಂತ ಅವರಿಗೆ ಹೇಳಿದ್ರಲ್ಲ. Our country 70% of our population is below 35 years of age. ನಿಮ್ಮಂತವರು 70% ಇದ್ದಾರೆ, 30% ಮಾತ್ರ ನಮ್ಮಂತವರು. So what is the result? ಇನ್ನು 20 ವರ್ಷ ಆದಮೇಲೆ ವಿಕಸಿತ ಭಾರತ ಅಂತ ಏನು ನರೇಂದ್ರ ಮೋದಿ ಅವರು ಕರೆ ಕೊಟ್ಟಿದ್ದಾರೆ 2047. ಆ 20 ವರ್ಷದಲ್ಲಿ ಇಡೀ ಜಗತ್ತಿನ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವಂತಹ ಒಂದು ಅವಕಾಶ ಭಾರತದ ಯುವಕರಿಗೆ ಬರುತ್ತೆ. We don't have to take care of our country alone. ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಜಿಲ್ಲೆ, ನಮ್ಮ ಕ್ಷೇತ್ರ, ಕುಂಡ ಕ್ಷೇತ್ರ, ನಮ್ಮ ಗ್ರಾಮ, ಇಷ್ಟು ಮಾತ್ರಕ್ಕೆ ನಾವು ಸೀಮಿತ ಆಗೋದಿಲ್ಲ. ನಾವು ಈ ಪ್ರಪಂಚದ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವಂತಹ ಪರಿಸ್ಥಿತಿಗೆ ಬರ್ತೀವಿ. ಅದಕ್ಕೆ ಜವಾಬ್ದಾರಿ ವಹಿಸಿಕೊಳ್ಳೋದಂದ್ರೆ ಏನು? ಪಾಸ್ಪೋರ್ಟ್ ರೆಡಿ ಮಾಡೋದ? ಫಾರಿನ್ ಹೋಗಿ 20 ವರ್ಷ ನಂತರ ಹಿಡಿಯಲ್ಲ. ಅದೇ ಪಾಸ್ಪೋರ್ಟ್ ರೆಡಿ ಮಾಡಿದ್ರೆ ಆಗಲ್ಲ. We should get the best knowledge, the best education, the best culture. ಸಂಸ್ಕಾರ, ಕ್ಯಾರೆಕ್ಟರ್, ಎವ್ರಿಥಿಂಗ್ ಇಸ್ ದೇರ್. ಎಲ್ಲವೂ ಇದ್ದಾಗಲೇ ಮನುಷ್ಯ ಪರಿಪೂರ್ಣವಾಗ್ತಾನೆ. ನಾನು ಬಹಳ ಬುದ್ಧಿವಂತ ಅಂತ ಯೋಚನೆ ಮಾಡಿ, ಬಹಳ ನಾನು ಯಾರಿಗಾದ್ರೂ ಮೋಸ ಮಾಡಿಬಿಟ್ರೆ ಅವ 10 ಜನ ಹತ್ರ ಹೇಳ್ತಾನೆ, ಏನ್ರಿ ಇವ ಬಹಳ ಕಲ್ತಿದ್ದಾನೆ ಅಂತ ಹೇಳ್ತಾನೆ, ಇವ ನಮ್ಗೆ ಮೋಸ ಮಾಡಿದ್ದಾನೆ. ನೀವು ಜನರ ಹತ್ರ ಮಾತಾಡಿ, ಮೋಹನ್ ಶೆಟ್ಟರು ಹೇಗೆ, ದಿನಕರ್ ಶೆಟ್ಟರು ಹೇಗೆ, ಮಾಜಿ ಮೇಲೆ ಹೆಸರು ಹೇಳಿದೆ ನಾನು. ದಿನಕರ್ ಶೆಟ್ಟರು ಹೇಗೆ, ಡಾಕ್ಟರ್ ಹೇಗೆ, ಕುಬಲ್ ಹೇಗೆ, ಇನ್ನೊಬ್ಬರು ಹೇಗೆ, ಏನು ಉತ್ತರ ಕೊಡ್ತಾರೆ? ಒಂದು ಲೈನ್ ಇಷ್ಟು ಉದ್ದ ಉತ್ತರ ಕೊಡ್ತಾರ? ಎರಡೇ ಉತ್ತರ. ಅವ್ರು ಒಳ್ಳೆ ಮನುಷ್ಯ, ಅವ್ರು ಕೆಟ್ಟ ಮನುಷ್ಯ, ಎರಡೇ. ಜನರ ಭಾವನೆಯಲ್ಲಿ ನಿಮ್ಮ ಭಾವನೆ. ಟೀಚರ್ ಯಾರು ಒಳ್ಳೆದಿರು, ಹೇಗಿದ್ದಾರೆ ಟೀಚರ್, ಹೇಗೆ ಕಲಿಸ್ತಾರೆ? ಒಳ್ಳೆ ಟೀಚರ್.
ಇಲ್ಲ, ಪ್ರಯೋಜನ ಇಲ್ಲ. ಎರಡನೇ ಉತ್ತರ, ಮೂರನೇ ಉತ್ತರ ಇಲ್ಲ. ಸೊ ನಾವು ಒಳ್ಳೆಯವರು ಅಂತ ಅನ್ಸ್ಕೊಳ್ಬೇಕಾದ್ರೆ ವಿ ಶುಡ್ ಇಂಬೈಬ್ ಆಲ್ ದ ಕ್ವಾಲಿಟೀಸ್, ಎಲ್ಲ ಉತ್ತಮ ಗುಣಲಕ್ಷಣಗಳನ್ನು ಅಳವಡಿಸಿಕೊಂಡಾಗ ಮಾತ್ರ ಅದು ಸಾಧ್ಯ. ನೀವೀಗ ಯಾವ ಪ್ರಪಂಚದಲ್ಲಿ ಇದ್ದೀರಿ ಅಂದ್ರೆ, ನಮ್ಮ ಕಾಲದಲ್ಲಿ ನಾನು ಯುವಕನಾಗಿದ್ದಾಗ ನಮಗೆ ಟಿವಿ ಇರಲಿಲ್ಲ, ಮೊಬೈಲ್ ಇರಲಿಲ್ಲ, ಕಂಪ್ಯೂಟರ್ಸ್ ಇರಲಿಲ್ಲ. ಅದನ್ನ ಬದುಕಿದ್ದೇವೆ ಸಂತೋಷದಲ್ಲಿ, ಸತ್ತಿಲ್ಲ ನಾವು. ನೀವು ಹುಟ್ಟಿದ ಕೂಡಲೇ ನಿಮಗೆ ಟಿವಿ ಏನೋ, ಮೊಬೈಲ್ ಏನೋ, ಲ್ಯಾಪ್ಟಾಪ್ ಏನೋ, ಇನ್ನೊಂದೇನೋ, ಐಪ್ಯಾಡ್ ಏನೋ, ಮತ್ತೊಂದೇನೋ. ನನ್ನ ಕಾಲದಲ್ಲಿ ಏನೂ ಇಲ್ಲದ ಮತ್ತು ಈಗ ಎಲ್ಲ ಇರುವಂತ ಒಂದು ವ್ಯವಸ್ಥೆಗೆ ಬರ್ಬೇಕಾದ್ರೆ 30 ವರ್ಷ ತಕ್ಕ. ಇಟ್ ಟುಕ್ 30 years ಫಾರ್ ದ ಚೇಂಜ್ ಟು ಹ್ಯಾಪನ್. ಬದಲಾವಣೆ ಆಗಲಿಕ್ಕೆ 30 ವರ್ಷ. ಈಗ ಎಷ್ಟು ವರ್ಷಕ್ಕೊಮ್ಮೆ ಬದಲಾವಣೆ ಆಗ್ತದೆ ಗೊತ್ತಿದೆ ನಿಮಗೆ? ಎವ್ರಿ 3 years ದ ವರ್ಲ್ಡ್ ಇಸ್ ಚೇಂಜ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೆ, ಅದಂತೆ, ಇದಂತೆ. ಇಲ್ಲಿ ಕುಮಾರ್ ಅವರ ಮಗ ಇದ್ದಾರೆ, ಅವರು ಲಾ ಮಾಡಿದ್ದಾರೆ, ಸಾರಿ ಇಂಜಿನಿಯರಿಂಗ್ ಮಾಡಿದ್ದಾರೆ, ಈಗ ಲಾ ಮಾಡ್ತಿದ್ದಾರೆ. ಏನ್ ಕಾಂಬಿನೇಷನ್? ಯಾಕಪ್ಪ ಅಂತ ಕೇಳಿದೆ. ಇಲ್ಲ, ನಾವು ಮತ್ತೆ ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನ ನಾವು ಇಂಟಿಗ್ರೇಷನ್ ಮಾಡಬೇಕಾದ್ರೆ ಎಲ್ಲರೂ ಕಲಿಬೇಕಾಗ್ತದೆ. ನಾವು ಇಂಜಿನಿಯರ್ ಆದವರು ಯಾರಾದ್ರೂ ಲಾ ಕಲ್ತದ್ದು ನೋಡಿದ್ದೀವಿ. ಬಟ್ ದ ನೀಡ್ ಆಫ್ ದ ಅವರ್. ಇಫ್ ಯು ಲರ್ನ್ ಸಮಥಿಂಗ್, ದಟ್ ಇಸ್ ನಾಟ್ ಇನಫ್. ಯು ಹ್ಯಾವ್ ಟು ಲರ್ನ್ ಸೋ ಮೆನಿ ಥಿಂಗ್ಸ್. ಸೊ 3 ವರ್ಷಕ್ಕೊಮ್ಮೆ ಚೇಂಜ್ ಆಗುವಾಗ ಪ್ರಪಂಚ, ನೀವು ಒಳ್ಳೆ ಸ್ಕೋಪ್ ಉಂಟಂತ ಯಾವುದೋ ಒಂದು ಇಂಜಿನಿಯರಿಂಗ್ ಕೋರ್ಸಿಗೆ ಸೇರಿ ನೀವು ಹೊರಗೆ ಬರುವಾಗ ಡಿಮ್ಯಾಂಡೇ ಇಲ್ಲ, ಹೋಗುವಾಗ ಭಾರಿ ಡಿಮಾಂಡ್, ಹೊರಗೆ ಬರುವಾಗ ಡಿಮಾಂಡ್. ಸೊ 3 ವರ್ಷಕ್ಕೊಮ್ಮೆ ಪ್ರಪಂಚ ಬದಲಾಗ್ತಿದೆ ಅಂದ್ರೆ ನಿಮ್ಮ ಮುಂದೆ ಎಷ್ಟು ಜವಾಬ್ದಾರಿ ಇದೆ, ಎಷ್ಟು ಸವಾಲುಗಳಿದೆ, ಎಷ್ಟು ಜಾಗೃತೆಯಾಗಿ ನೀವಿರಬೇಕು. ಅಂಡ್ ಇಟ್ಸ್ ಅ ಹೈಲಿ ಕಾಂಪಿಟೇಟಿವ್ ವರ್ಲ್ಡ್. ಆ ವಿಲೇಜ್ ಅಕೌಂಟೆಂಟ್ ಪೋಸ್ಟ್ ಇದೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಲೋವೆಸ್ಟ್ ಪೋಸ್ಟ್ ಅದು. ಅದರ ನಂತರ ಇದಿದೆ ಉಗ್ರಾಣಿ ಅಂತ ಹೇಳ್ತೀವಿ, ಗ್ರಾಮ ಸಹಾಯಕ. ಅದಕ್ಕಿಂತ ಸ್ವಲ್ಪ ಮೇಲೆ ವಿಲೇಜ್ ಅಕೌಂಟೆಂಟ್ ಪೋಸ್ಟ್. ಸೆಕೆಂಡ್ PUCಯಲ್ಲಿ 95-96% ಸಿಕ್ಕಿದವರಿಗೆ ಸಿಗುತ್ತೆ. 1 ಮಾರ್ಕ್ ಕಡಿಮೆ ಆದ್ರೆ VA ಪೋಸ್ಟ್ ಇಲ್ಲ, PDO ಪೋಸ್ಟ್ ಇಲ್ಲ. ಅಂತಹ ಸ್ಪರ್ಧಾತ್ಮಕ ಯುಗದಲ್ಲಿ ನಾವು ಇರುವಾಗ ದಿನಕರ್ ಶೆಟ್ಟರು ಹೇಗೆ ಒಂದೊಂದು ವೋಟಿಗಾಗಿ ಬೇಟೆ ಮಾಡ್ತಾರೋ ಮಾಡುದಿಲ್ಲ. ಬೇಟೆ ಮಾಡ್ತೀವಿ ಪ್ರತಿದಿನವೂ ಶಾಸ್ತ್ರದವರು, ನನ್ನಂತವರು ಒಂದೊಂದು ವೋಟಿಗೆ ಬೇಟೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಯಾವ್ದ್ರ ಬೇಟೆ ಮಾಡ್ಬೇಕಪ್ಪ? ಮಾರ್ಕ್ಸ್ ಇಂದ ಒಂದೊಂದು ಮಾರ್ಕ್ ಕೂಡ ಇಂಪಾರ್ಟೆಂಟ್. ನಿಮ್ಗೆ ಗೊತ್ತಲ್ಲ, 9th ರ್ಯಾಂಕ್ ಬಂದವರು 10th ರ್ಯಾಂಕ್ ಬಂದವರು ಎಷ್ಟು ವ್ಯತ್ಯಾಸ. ಸೊ ನೀಟ್ ಇರ್ಬೇಕು, ಇನ್ನೊಂದು ಇರ್ಬೇಕು, ಮತ್ತೊಂದು ಇರ್ಬೇಕು. ನಮಗೆ ಜೀವನದಲ್ಲಿ ಅವಕಾಶಗಳು ಬೇಕಾದಷ್ಟು ಇದ್ರೂ ಕೂಡ ಅವಕಾಶವನ್ನು ಪಡ್ಕೊಳ್ಬೇಕಾದ್ರೆ ನಾವು ಏನನ್ನ ಪಡ್ಕೊಳ್ಬೇಕಂತಿದ್ದೇವೆ ಅದನ್ನ ಪಡ್ಕೊಳ್ಳಿಕ್ಕೆ ಸಾವಿರಾರು ಜನ ತಯಾರಿದ್ದಾರೆ. ಕಾಂಪಿಟಿಂಗ್ ವಿತ್ ಯು. ನೀವು ಏನನ್ನ ಬಯಸ್ತೀರಿ ಅದನ್ನ 1,000 ಜನ ಬಯಸ್ತಿದ್ದಾರೆ. ಅದೇ ಕಾಲೇಜಿನಲ್ಲಿ ಅದೇ ಸೀಟು, ಯಾವುದೋ ಒಂದು ಜಾಬ್, ಇನ್ನೊಂದು ಮತ್ತೊಂದು. ಹಾಗಾಗಿ ನಿಮ್ಮ ಭವಿಷ್ಯಕ್ಕೆ ನಿಮ್ಮ ಹೆತ್ತವರು ತೆಗೆದುಕೊಂಡ ಒಂದು ಉತ್ತಮ ನಿರ್ಧಾರ ಏನು ಅಂದ್ರೆ, ಒಂದು ಉತ್ತಮ ಶಿಕ್ಷಣ ಸಂಸ್ಥೆಗೆ ನಿಮ್ಮನ್ನ ಸೇರ್ಪಡೆ ಮಾಡಿದ್ದಾರೆ. ನೀವು ಕೆನರಾ ಎಕ್ಸಲೆನ್ಸ್ PU ಕಾಲೇಜಿಗೆ ಬಂದದ್ರಿಂದ ನಿಮ್ಮ ಜೀವನವನ್ನ ಯಶಸ್ವಿಗೊಳಿಸಲಿಕ್ಕೆ ಒಂದು ಗಟ್ಟಿಯಾದ ಅಡಿಪಾಯವನ್ನ ನಿಮ್ಮ ಹೆತ್ತವರು ನಿಮಗೆ ಒದಗಿಸಿ ಕೊಟ್ಟಿದ್ದಾರೆ. ಮತ್ತು ಇಂತಹ ಉತ್ತಮ ಸಂಸ್ಥೆಯನ್ನ ಡಾಕ್ಟರ್ GG ಹೆಗ್ಡೆ ಅವರು ಇಡೀ ಕುಮಟಕ್ಕೆ, ಉತ್ತರ ಕನ್ನಡ ಜಿಲ್ಲೆಗೆ ಒದಗಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ನಿಮ್ಮ ಹೆತ್ತವರಿಗೂ, ನಿಮಗೆ ಅಲ್ಲ, ನಿಮ್ಮನೆಗೆ ಕಳಿಸಿ ನಿಮ್ಮ ಹೆತ್ತವರಲ್ಲ, ನಿಮ್ಮ ಹೆತ್ತವರಿಗೂ ಮತ್ತು ಡಾಕ್ಟರ್ GG ಹೆಗ್ಡೆ ಕುಟುಂಬದವರಿಗೂ ನಾನು ವಿಶೇಷವಾದ ಕೃತಜ್ಞತೆಯನ್ನು ಅರ್ಪಣೆ ಮಾಡಿ, ನಾನು ಉಡುಪಿ ಜಿಲ್ಲೆಯಿಂದ ಬರ್ತಾ ಇದ್ದೆ.
ನಮಗೆ ಉಡುಪಿ ಜಿಲ್ಲೆ ಮತ್ತೆ ದಕ್ಷಿಣ ಜಿಲ್ಲೆಗೆ ನಮ್ಮ ಕಾಂಪಿಟೇಷನ್. SSLCಯಲ್ಲಿ ಯಾರು ನಂಬರ್ 1 ಆಗ್ಬೋದು, PUCಯಲ್ಲಿ ಯಾರು ನಂಬರ್ 1 ಆಗ್ಬೋದು. ಮಂಗಳೂರು PUCಯಲ್ಲಿ ನಂಬರ್ 1 ಆದ್ರೆ SSLCಯಲ್ಲಿ ನಾವು ಉಡುಪಿಯವರು ನಂಬರ್ 1. ನಾವು SSLCಯಲ್ಲಿ ನಾನು ಉಸ್ತುವಾರಿ ಮಂತ್ರಿ ಇದ್ದಾಗ PUC ಮತ್ತೆ SSLC ಎರಡರಲ್ಲೂ ಉಡುಪಿ ಜಿಲ್ಲೆ ನಂಬರ್ 1 ಆಗಿದೆ. ನನ್ನಿಂದ ಕಾಲ್ಪುರದಿಂದಾಗಿದೆ ಅಂತ ಭಾವಿಸ್ತೇನೆ. ಮಂಗಳೂರು ಮತ್ತೆ ಉಡುಪಿ ಜಿಲ್ಲೆಗೆ ರಿಸಲ್ಟ್ಗೆ 93.4 ಒಂದು ಜಿಲ್ಲೆ ಆದ್ರೆ 93.2 ನಮ್ಮ ಜಿಲ್ಲೆ ಅಥವಾ ವೈಸ್ ವರ್ಸ. ಮತ್ತೆ ಮೂರನೇ ಸ್ಥಾನ 85. ಎಷ್ಟು 93ರಲ್ಲಿ ನಮ್ದಿಬ್ಬರದ್ದು ಕಾಂಪಿಟೇಷನ್ ಒಟ್ಟಿನಲ್ಲಿ. ಅಲ್ಲಿ ಮತ್ತೆ 85ಕ್ಕೆ ಮೂರನೇ ಜಿಲ್ಲೆ. ಈ ರೀತಿಯ ಪರಿಸ್ಥಿತಿ ಇರುವಾಗ ನನ್ನ ಒಂದು ಆಶಯ ಇದೆ, ಇನ್ನು ಮುಂದಕ್ಕಾದರೂ ಉತ್ತರ ಕನ್ನಡ ಜಿಲ್ಲೆ, ನಾವೆಲ್ಲ ಕರಾವಳಿಯವರು, ಒಂದೇ ಸಮುದ್ರ, ಇದೇ ಸಮುದ್ರ ಇಲ್ಲಿ ಕಾಡ್ತಾ ಇದೆ. ಇಲ್ಲಿ ಸಮುದ್ರ ಏನಿದೆ ಅದೇ ನಮ್ಮ ಉಡುಪಿಯಲ್ಲೂ ಸಮುದ್ರ, ಅದೇ ಸಮುದ್ರ, ಮಂಗಳೂರಲ್ಲೂ ಅದೇ ಸಮುದ್ರ. ನಾವು ಸಮುದ್ರ ತಟದವರಾದ್ರೂ ನಮ್ಮೊಳಗೆ ಕಾಂಪಿಟೇಷನ್ ಮಾಡ್ಕೊಂಡಿರೋಣ. ಮಂಗಳೂರು ಮತ್ತೆ ಉಡುಪಿಯ ಕಾಂಪಿಟೇಷನ್ ಏನಿದೆ ಶಿಕ್ಷಣದಲ್ಲಿ, ಅದಕ್ಕೆ ಉತ್ತರ ಕನ್ನಡ ಜಿಲ್ಲೆ ಕೂಡ ಸೇರುವಂತಾಗ್ಲಿ ಅಂತಕ್ಕಂಥ ಹಾರೈಕೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.